ಭಯಪಡೋ ಅಂಥದ್ದೇನಿಲ್ಲಮ್ಮ, ಅಬ್ಸರ್ವೇಷನಲ್ಲಿ ಇಟ್ಟಿದ್ದೀವಿ ಅಷ್ಟೇ. ಮತ್ತಿಳಿಯೋವರೆಗೂ ಜ್ಞಾನ ಬರಲ್ಲ ಅಷ್ಟೇ. ಇವ್ರ ಪ್ರಾಣಕ್ಕೆ ಏನು ಅಪಾಯ ಇಲ್ಲ ತಾನೆ ಡಾಕ್ಟರ್? ಇಲ್ಲಮ್ಮ, ಅವ್ರಿಗೇನು ಆಗಿಲ್ಲ. ನೀವು ಜಾಸ್ತಿ ಸ್ಟ್ರೈನ್ ಆಗಬೇಡಿ. ಇವ್ರಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನ್ ಬದುಕಿರೋದಿಲ್ಲ. ಬನ್ನಿ ಹೊರಗಡೆ. ರಾಜಾರಾಮ ಬರ್ಬೇಕು. ರಾಜಾರಾಮ ಅವನವ್ರಿಗೆ ಹೀಗಾಗಿರೋದು ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ ಅತ್ತೆಮ್ಮ, ಅದಕ್ಕೆ ನೋಡಕ್ ಬಂದಿದ್ದಾರೆ. ನನ್ ಮಗ ಅವ್ರನ್ನೆಲ್ಲ ಮಕ್ಕಳ ತರ ನೋಡ್ಕೋತಿದ್ದ ಅಲ್ವಾ, ಆ ಪ್ರೀತಿ ಎಲ್ಲಿ ಹೋಗುತ್ತೆ? ಇವ್ರ ಮುಖ ನೋಡ್ತಾ ಇದ್ರೆ ಪ್ರೀತಿಯಿಂದ ಬಂದಿರೋ ಹಾಗೆ ಕಾಣ್ತಾ ಇಲ್ಲ. ನಿನಗೆ ಎಲ್ರು ಅದೇ ತರ ಕಾಣಿಸ್ತಾರ ಕಣೆ. ಒಂದ್ ನಿಮಿಷ. ಭಾವನವ್ರಿಗೆ ಈಗ ನೀವೆಲ್ಲ ನೋಡಕ್ ಆಗಲ್ಲ. ಇನ್ 2 ದಿನದಲ್ಲಿ ಮನೆಗ್ ಬಂದ್ಬಿಡ್ತಾರೆ. ನೀವು ದಯವಿಟ್ಟು ಅವಾಗ ಅಲ್ಲಿ ಬಂದು ನೋಡಿ. ಮನೆಗೆ ವಾಪಸ್ ಬರ್ಲಿಲ್ಲ ಅಂದ್ರೆ ಅಲ್ಲ, ಏನ್ ಮಾತಾಡ್ತಿದ್ದೀರಾ? ಹೌದ್ ಸೀನು, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾಳೆ ಆಸ್ಪತ್ರೆಗೆ ಬಂದು ಅಪ್ಶಕನದ್ ಮಾತಾಡ್ತೀಯಲ್ಲ. ನಮ್ ದುಡ್ಡು ನಿಮ್ ಹತ್ರನೇ ಇದೆಯಲ್ಲ, ನಮ್ ಭಯ ನಮ್ದು. ಅಂದ್ರೆ ನೀವ್ ಬಂದಿದ್ದು ಅಪ್ಪನ್ಗೋಸ್ಕರ ಅಲ್ವಾ? ನಾವಿಲ್ಲಿಗೆ ಬಂದಿದ್ದು ನಮ್ ದುಡ್ಡುಗೋಸ್ಕರ. ನಮ್ಮ ದುಡ್ಡುಗೋಸ್ಕರನಾ? ಅದಿಲ್ರಿ ಹೋಗುತ್ತೆ. ಚೀಟಿಗಳನ್ನೆಲ್ಲ ಕಟ್ಟಿದೀವಲ್ಲ, ಅದೆಲ್ಲ ಭದ್ರವಾಗಿ ಬ್ಯಾಂಕಲ್ಲಿ ಇದೆ. ಇಲ್ಲಿ ರಾಜಾರಾಮ್ ಅವ್ರ ಪ್ರಾಣಕ್ಕೇನೆ ಗ್ಯಾರಂಟಿ ಇಲ್ಲ, ಇನ್ನು ದುಡ್ಗೇನ್ ಗ್ಯಾರಂಟಿ ಇರುತ್ತೆ? ನೋಡಿ, ನಿಮ್ ವಯಸ್ಸಿಗೆ ಬೆಲೆ ಕೊಡ್ತಾ ಇದೀವಿ ಅಂತ ನೀವ್ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಕ್ ಹೋಗ್ಬೇಡಿ. ಡಾಕ್ಟರ್ ಸರ್, ನಮ್ ದೊಡ್ಡಪ್ಪಂಗೆ ಏನೂ ಆಗಿಲ್ಲ ಅಂತ ಹೇಳಿ. ನೋಡಮ್ಮ, ನಿಮ್ ದೊಡ್ಡಮ್ಮನ್ಗೆ ನಾನು ಸುಳ್ಳು ಹೇಳಿದೆ, ಹಾಗಂತ ಎಲ್ರಿಗೂ ಹೇಳಕ್ ಆಗಲ್ವಲ್ಲಮ್ಮ. ನೀವೆಲ್ಲ ಇಷ್ಟು ಮಾತಾಡಿದ್ಮೇಲೆ ಆ ದುಡ್ಡು ನಮ್ಮ ಹತ್ರ ಹಾಕಿರ್ಬೇಕು. ಲೋ ಸೀನು, ಅವ್ರ ದುಡ್ಡು ತಗೊಂಡೋಗ ಅವ್ರ ಮುಖಕ್ಕೆ ಎಸಿಯೋ. ಅಮ್ಮ, ಮತ್ತೆ ಚಿಟ್ ಫಂಡ್ ಕಂಪನಿ. ಬಾಯ್ ಮುಚ್ಚೆ. ನಿಮ್ ಅಣ್ಣನ್ ಪ್ರಾಣ ಹೋಗ್ತಿದ್ರೆ ದುಡ್ಡು ಅಂತಿದ್ಯಲ್ಲೇ. ಸೀನು, ನೀನ್ ಬೇಗ ಹೋಗು. ಇವ್ರು ಕಟ್ಟಿರೋ ದುಡ್ಡನ್ನೆಲ್ಲ ತಗೊಂಡ್ ಬಂದು ಇವ್ರು ಕೊಟ್ಬಿಡು ಪ್ಲೀಸ್. ಆಯ್ತು, 1 ಗಂಟೆಲಿ ನಿಮ್ ದುಡ್ಡನ್ನ ವಾಪಸ್ ತಂದು ಕೊಡ್ತೀನಿ. ಅಲ್ಲಿವರೆಗೂ ಇಲ್ಲಿ ಯಾವುದೇ ರೀತಿ ಗಲಾಟೆನೂ ನಡೀಬಾರ್ದು, ಪ್ಲೀಸ್. ಸೀನು, ನಾನು ಬರ್ತೀನಿ. ಪರವಾಗಿಲ್ಲ ಬ್ರೋ, ನಾನೇ ಹೋಗಿ ಬರ್ತೀನಿ. ಸುಮ್ನಿರ್ರಿ. ಹೇಳಿದ್ನಲ್ಲ ನನ್ ಮಗ, ಇನ್ನೊಂದು ಮಾತಾಡಿದ್ರೆ ಸರಿ ಇರಲ್ಲ. ದೇವ್ರಂತ ಮನುಷ್ಯಂಗೆ ನೀವು ಕೊಟ್ಟಿರೋ ಮರ್ಯಾದೆ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಕಣ್ಣು ಬಿಟ್ಟು ನನ್ನನ್ನ ನೋಡ್ತಾರೆ ಅನ್ನೋ ಆಸೆನಲ್ಲಿ ನಾನು ಕರೀತಾ ಇದ್ದೀನಿ. ನನ್ನನ್ನವ್ರು ನೋಡ್ಬೇಕು. ಅಪ್ಪ ಕಣ್ಬಿಟ್ರು ಕೂಡ ಹೊರಗಡೆ ಜನ ಆಡ್ತಿರೋ ಮಾತ್ ಕೇಳಿಸ್ಕೊಂಡ್ರೆ ಅಪ್ಪ ಸಹಿಸ್ಕೊಳ್ಳೋದಿಲ್ಲಮ್ಮ. ಅಳ್ಬೇಡ ಅಮ್ಮ. ಹೌದು ಅತ್ತೆ, ನಾವು ಗಟ್ಟಿಯಾಗಿದ್ದಾಗಲೇ ಆಗ ಎಲ್ರು ನಮ್ ಜೊತೆ ಇರ್ತಾರೆ. ನಾವು ಗಟ್ಟಿಯಾಗಿಲ್ಲ ಅಂತ ಗೊತ್ತಾದ್ರೆ ಯಾರು ನಮ್ ಜೊತೆ ಇರಲ್ಲ. ಸೊಸೈಟಿ ಇರೋದೇ ಹಾಗೆ. ಅಮ್ಮ, ಅಮ್ಮ,
ಆ ಪ್ರಭಾಸ್ ಅವರು ದೇವಸ್ಥಾನದ ಹತ್ರ ಇದ್ರು ಅಂತ ನಿಮಗೆ ಮುಂಚೆನೆ ಗೊತ್ತಾ? ಅವರನ್ನ ನಿಮ್ಮಪ್ಪ ದೇವಸ್ಥಾನದ ಹೊರಗಡೆ ನೋಡಿದ್ರಂತೆ. ನನಗವ್ರು ಹೇಳಿದ್ರು, ಮಕ್ಕಳಿಗೇನು ಅಪಾಯ ಆಗದೆ ಇರೋ ಹಾಗೆ ನಾವು ಎಚ್ಚರಿಕೆ ವಹಿಸ್ಬೇಕು ಅಂತ ನನ್ನ ಹತ್ರ ಅವ್ರು ಮೊದಲೇ ಹೇಳಿದ್ರು. ಈ 2 ಜೋಡಿಗಳನ್ನು ಕಾಪಾಡಬೇಕು ಅಂತ ಅವ್ರ ಜೊತೆ ಹೋರಾಡಿ ತಮ್ಮ ಪ್ರಾಣನೇ ಅಪಾಯ ಕೊಟ್ಟು ಬಿಟ್ರು. ಯಾಕೆ ದೊಡ್ಡಮ್ಮ ಈ ವಿಷಯನ ಮೊದಲೇ ಹೇಳಿದಿದ್ರೆ ದೊಡ್ಡಪ್ಪಂಗೆ ಈ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ ತಾನೇ. ನಿಮ್ಮ ಸೌಭಾಗ್ಯಕ್ಕೋಸ್ಕರ ನೀವು ಮಾಡ್ತಿರೋ ವ್ರತ ಭಂಗ ಆಗ್ಬಾರ್ದು ಅಂತ ನಾವು ಹೇಳಲಿಲ್ಲಮ್ಮ. ನಮ್ಮ ಬಗ್ಗೆ ಯೋಚನೆ ಮಾಡಿದ್ರಿ, ಆದ್ರೆ ನಿನ್ ಸೌಭಾಗ್ಯದ ಬಗ್ಗೆ ಯೋಚನೆ ಮಾಡ್ಲೇ ಇಲ್ವಲ್ಲಮ್ಮ ನೀನು.